ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 20 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆರ್ಟಿಕಲ್ 20 ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸಸ್ ಅಂತ. ಅಂದರೆ ಯಾವುದೇ ಅಪರಾಧಿಗೆ ಅಪರಾಧ ನಿರ್ಣಯವಾಗುವ ಸಮಯದಲ್ಲಿ ಅಪರಾಧಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಆರ್ಟಿಕಲ್ 20ರಲ್ಲಿ 3 ರೀತಿಯ ಹಕ್ಕುಗಳನ್ನು ಕೊಟ್ಟರು ಅಂತೇಳಿ. ಯಾವ್ಯಾವ ಗೊತ್ತಂದರೆ, ಒಂದನೇದು ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾಸ್. ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾಸ್ ಅಂತಂದ್ರೆ ಯಾವುದೇ ವ್ಯಕ್ತಿಗೆ ಅಪರಾಧದ ಸಮಯದಲ್ಲಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕೇ ಹೊರತಾಗಿ ಅಪರಾಧದ ಸಮಯದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಕೊಡುವಂತಿಲ್ಲ. ಅಂತಂದ್ರೆ ಯಾವುದೇ ವ್ಯಕ್ತಿ ಅಪರಾಧಿಯಾಗಿದ್ದ ಅಂತಂದರೆ ಆ ಅಪರಾಧಿಗೆ ಅವ ಮಾಡಿರ್ತಕ್ಕಂಥ ಅಪರಾಧದ ಸಮಯದಲ್ಲಿನ ಶಿಕ್ಷೆಯನ್ನು ಕೊಡಬೇಕೇ ಹೊರತಾಗಿ ಹೆಚ್ಚಿನ ಶಿಕ್ಷೆಯನ್ನು ಕೊಡುವಂತಿಲ್ಲ ಅಂತೇಳಿ ಈ ಕಾನೂನು ಹೇಳ್ತೈತಿ. ಯಾವುದು? ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾಸ್, ಆರ್ಟಿಕಲ್ 20 ಸಬ್+1. ಇನ್ನು ಎರಡನೇದು ಯಾವುದಪ್ಪ ಅಂತಂದ್ರೆ ನೋ ಡಬಲ್ ಜಿಯೋ ಫಾರ್ ಡಿ. ಹಿಂಗಂತಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ವ್ಯಕ್ತಿಗೆ ಒಂದು ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಯನ್ನು ಕೊಡುವಂತಿಲ್ಲ ಅಂತ. ಅಂದರೆ ಒಬ್ಬ ಅಪರಾಧಿ ಇದಾನ ಅಂತಂದ್ರೆ ಅವ್ನಿಗೆ ಒಂದೇ ಸಲ ಅವ್ನು ಮಾಡಿರ್ತಕ್ಕಂಥ ಆ ಅಪರಾಧಕ್ಕೆ ಒಂದೇ ಸಲ ಶಿಕ್ಷೆಯನ್ನು ಕೊಡಬೇಕೆ ಹೊರತಾಗಿ 2 ಸಲ ಶಿಕ್ಷೆಯನ್ನು ಕೊಡುವಂತಿಲ್ಲ ಒಂದೇ ಅಪರಾಧಕ್ಕೆ. ಅಥವಾ ಅವ ಬೇರೆ ಬೇರೆ ಅಪರಾಧ ಮಾಡಿದ್ದ ಅಂತಂದರೆ ಬೇರೆ ಬೇರೆ ರೀತಿಯ ಶಿಕ್ಷೆಯನ್ನು ಕೊಡ್ಬೋದು. ಆದರೆ ಮಾಡಿರ್ತಕ್ಕಂಥ ಅಪರಾಧ ಒಂದೇ ಆಗಿತ್ತು ಅಂತಂದರೆ ಆ ಒಂದೇ ಅಪರಾಧಕ್ಕೆ ಬೇರೆ ಬೇರೆ ರೀತಿಯ ಅಥವಾ 2ಕ್ಕಿಂತ ಹೆಚ್ಚು ರೀತಿಯ ಶಿಕ್ಷೆಯನ್ನು ಕೊಡುವಂತಿಲ್ಲ ಅಂತೇಳಿ ಆರ್ಟಿಕಲ್ 20 ಸಬ್+2 ಹೇಳ್ತೈತಿ. ಇನ್ನು ಆರ್ಟಿಕಲ್ 20 ಸಬ್+3 ಏನು ಹೇಳ್ತೈತಿ ಅಂದ್ರೆ ನೋ ಸೆಲ್ಫ್ ಇನ್ಕ್ರಿಮಿನೇಷನ್. ಆರೋಪಿಗೆ ಅಥವಾ ಆಪಾದಿತ ವ್ಯಕ್ತಿಗೆ ತನ್ನ ವಿರುದ್ಧವೇ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ ಅಂತೇಳಿ ಆರ್ಟಿಕಲ್ 20 ಸಬ್+3 ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ. ಯಾವ್ಯಾವುದು? ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾಸ್, ನೋ ಡಬಲ್ ಜಿಯೋ ಫಾರ್ ಡಿ, ನೋ ಸೆಲ್ಫ್ ಇನ್ಕ್ರಿಮಿನೇಷನ್. ಇವು 3 ಆರ್ಟಿಕಲ್ 20 ಅಂಡರ್ದಲ್ಲಿ ಬರ್ತವೆ. ಹೌದಾ? ಇವು 3 ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 359ಕ್ಕೆ ಏನಾದರೂ ಸಂಬಂಧ ಐತೆ ಅಂತೇಳಿ ನೋಡೋಣ. ಯಾಕಂತಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಒಂದು ಅಧಿಕಾರ ಇರ್ತೈತಿ. ಏನಪ್ಪಾ ಅಂತಂದ್ರೆ ಅವರು ಫಂಡಮೆಂಟಲ್ ರೈಟ್ಸನ್ನು ಸಸ್ಪೆಂಡ್ ಮಾಡಬಹುದು ಅಂತ. ಹೌದಾ? ರದ್ದು ಮಾಡಬಹುದು, ನಿಷೇಧದಲ್ಲಿ ಇಡಬಹುದು ಅಂತ. ರದ್ದು ಮಾಡಕ್ಕೆ ಬರೋದಿಲ್ಲ, ನಿಷೇಧದಲ್ಲಿ ಇಡಬಹುದು ಅಂತ, ಜಾರಿಗೆ ಬರದಂತೆ ತಡಿಬಹುದು ಅಂತ. ಹೌದಾ? ಹಂಗೆ ತಡೆಯೋ ಶಕ್ತಿ, ಆ ರೀತಿಯಾಗಿರ್ತಕ್ಕಂಥ ಅಧಿಕಾರ ಚಲಾಯಿಸೋದು ಈ ಆರ್ಟಿಕಲ್ 20ಕ್ಕೂ ಅನ್ವಯ ಆಗ್ತೈತಿ ಅಥವಾ ಇಲ್ಲೋ ಅನ್ನೋದನ್ನು ನೋಡೋದೇ ಇವತ್ತಿನ ಸಬ್ಜೆಕ್ಟು. ಹೌದಾ? ಅದನ್ನು ಡಿಸ್ಕಷನ್ ಮಾಡೋಣ. ಮೊದಲಿಗೆ ಆರ್ಟಿಕಲ್ 359 ನೋಡೋಣ ಏನು ಹೇಳ್ತೈತಿ ಅಂತೇಳಿ. ಆರ್ಟಿಕಲ್ 359 ಏನು ಹೇಳ್ತೈತಿ ಅಂತಂದ್ರೆ ಇದು ರಾಷ್ಟ್ರಪತಿಗೆ ಅಧಿಕಾರ ಕೊಡ್ತೈತಿ. ಯಾರಿಗೆ? ರಾಷ್ಟ್ರಪತಿಗೆ ಅಧಿಕಾರ ಕೊಡ್ತೈತಿ. ಯಾವಾಗ ಅಂತಂದ್ರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ, ಡ್ಯೂರಿಂಗ್ ದಿ ಟೈಮ್ ಆಫ್ ಎಮರ್ಜೆನ್ಸಿ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನಂತೇಳಿ ನೀವು ಆರ್ಟಿಕಲ್ 32 ಸಸ್ಪೆನ್ಸ್ನಲ್ಲಿ ಇಡಬಹುದು ಅಂತ, ಸಸ್ಪೆಂಡ್ ಮಾಡ್ಬೋದು ಅಂತ, ಸಸ್ಪೆಂಡ್ನಲ್ಲಿ ಇಡಬಹುದು ಅಂತೇಳಿ ಅಧಿಕಾರ ಕೊಡ್ತೈತಿ. ಅಂದರೆ ನಿಷೇಧದಲ್ಲಿ ಇಡಬಹುದು ಅಂತೇಳಿ. ಯಾರಿಗೆ? ರಾಷ್ಟ್ರಪತಿಗೆ. ಯಾವ್ದು ಆರ್ಟಿಕಲ್ 359. ಫಾರ್ ಎಕ್ಸಾಂಪಲ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಬರೀ ತುರ್ತು ಪರಿಸ್ಥಿತಿ ಅಲ್ಲ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 359 ರಾಷ್ಟ್ರಪತಿಗೆ ಅಧಿಕಾರ ಕೊಡ್ತೈತಿ. ಏನಂತೇಳಿ ಆರ್ಟಿಕಲ್ 32 ನೀವು ಸಸ್ಪೆಂಡ್ನಲ್ಲಿ ಇಡಬಹುದು ಅಂತೇಳಿ. ಆರ್ಟಿಕಲ್ 32 ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 32 ಏನು ಹೇಳ್ತೈತಿ ಅಂದ್ರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳ ಬಗ್ಗೆ ಹೇಳ್ತೈತಿ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು ಅಂತಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕುಗಳು, ಮೂಲಭೂತ ಹಕ್ಕುಗಳು ವೈಲೇಟ್ ಆದವು ಅಂತಂದ್ರೆ, ಉಲ್ಲಂಘನೆ ಆಗಿದ್ವು ಅಂತಂದ್ರೆ ಅದನ್ನು ಯಾವ ರೀತಿ ಪಡ್ಕೊಳ್ಬಹುದು ಅನ್ನೋದನ್ನ ಆರ್ಟಿಕಲ್ 32 ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ. ಆರ್ಟಿಕಲ್ 32 ಏನು ಹೇಳ್ತೈತಿ ಅಂದ್ರೆ ಸುಪ್ರೀಂ ಕೋರ್ಟಿಗೆ ನೀವು ಡೈರೆಕ್ಟಾಗಿ ಅಪ್ರೋಚ್ ಆಗ್ಬೋದು ಒಂದು ವೇಳೆ ನಿಮ್ಮ ಮೂಲಭೂತ ಹಕ್ಕುಗಳು ವೈಲೇಟ್ ಆಗಿದ್ವು ಅಂತಂದ್ರೆ. ಹೌದಾ? ಆರ್ಟಿಕಲ್ 32 ಏನು ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ ಅಂತಂದ್ರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿರ್ತಕ್ಕಂಥ ವ್ಯಕ್ತಿ ನೇರವಾಗಿ ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಬಹುದು. ಇದು ಆರ್ಟಿಕಲ್ 32. ಇನ್ನು ಆರ್ಟಿಕಲ್ 359 ರಾಷ್ಟ್ರಪತಿಗೆ ಅಧಿಕಾರ ಕೊಡ್ತೈತಿ ಆರ್ಟಿಕಲ್ 32 ಸಸ್ಪೆಂಡ್ ಮಾಡಕ್ಕೆ. ಅಂದರೆ ಕ್ಲಿಯರ್ ಕಟ್ಟಾಗಿ ಅರ್ಥ ಏನಾಯ್ತಪ್ಪ ಅಂತಂದ್ರೆ ಆರ್ಟಿಕಲ್ 359 ಜಾರಿ ಆದಾಗ ನಾವು ಯಾರು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗೈತಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗೋ ಹಾದಿನ ಬಂದ್ ಮಾಡ್ಯಾರ. ಇಲ್ಲಿ ಆರ್ಟಿಕಲ್ 32 ಸಸ್ಪೆನ್ಸ್ನಲ್ಲಿ ಇಟ್ಟಾರೆ. ಸಸ್ಪೆಂಡ್ನಲ್ಲಿ ಇಟ್ಟಿದಾಗ ನೀವು ಈ ಆರ್ಟಿಕಲನ್ನೇ ಉಪಯೋಗಿಸಿ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿರ್ತೈತಿ. ಆ ಟೈಮ್ನಲ್ಲಿ ಈ ಆರ್ಟಿಕಲ್ನೇ ಸಸ್ಪೆಂಡ್ನಲ್ಲಿ ಇರ್ತೈತಿ, ನಿಷೇಧದಲ್ಲಿ ಇರ್ತೈತಿ. ಹೌದಾ? ಹೀಗಾಗಿ ನಾವು ಮೂಲಭೂತ ಹಕ್ಕುಗಳ ಜಾರಿಗಾಗಿ ಸುಪ್ರೀಂ ಕೋರ್ಟಿನ ಮೊರೆ ಹೋಗಕ್ಕೆ ಬರೋದಿಲ್ಲ. ಯಾವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ರಾಷ್ಟ್ರಪತಿಯವರು 359 ಸಹಾಯವನ್ನು ಪಡೆದು ನಿಷೇಧದಲ್ಲಿ ಇಟ್ಟಿದ್ರು ಅಂತಂದ್ರೆ, ಆರ್ಟಿಕಲ್ 32 ನಿಷೇಧದಲ್ಲಿ ಇಟ್ಟಿದ್ರು ಅಂತಂದ್ರೆ ನೀವು ಯಾವುದೋ ಒಂದು ಊರಿಗೆ ಹೋಗಬೇಕಾಗಿರ್ತೈತಿ, ಆ ಊರಿಗೆ ಹೋಗೋ ಹಾದಿನ ಬಂದ್ ಮಾಡಿರ್ತಾರ ಅಂತ. ಈಗ ನಾವು ಹೋಗಬೇಕಾಗಿರೋ ಊರು ಯಾವುದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟಿಗೆ ಹೋಗೋ ಹಾದಿನೇ ಬಂದ್ ಮಾಡ್ಯಾರ ಇಲ್ಲಿ. ಹೌದಾ? ಹೀಗಾಗಿ ನಾವು ಯಾರು ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ, ನಮ್ಮ ಮೂಲಭೂತ ಹಕ್ಕುಗಳು ವೈಲೇಟ್ ಆಗ್ಯಾವ ಅಂತೇಳಿ. ಆದ್ರೆ ಆರ್ಟಿಕಲ್ 20ಕ್ಕೆ ಪ್ರೆಸಿಡೆಂಟ್ ಪವರನ್ನು ಲಿಮಿಟ್ ಮಾಡೋ ತಾಕತೈತಿ. ಮಿತಿಯಲ್ಲಿ ಇಡೋ ತಾಕತೈತಿ.
ಏನಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ಏನು ಮಾಡ್ಬೋದು ಅಂತಾರೆ ಆರ್ಟಿಕಲ್ 359 ಬಳಸಿಕೊಂಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಆರ್ಟಿಕಲ್ 32 ಅನ್ನು ನೀವು ಏನು ಮಾಡ್ಬೋದು, ಸಸ್ಪೆಂಡ್ ಮಾಡ್ಬೋದು. ಆದರೆ ಆರ್ಟಿಕಲ್ 20 ಪ್ರೆಸಿಡೆನ್ಷಿಯಲ್ ಪವರನ್ನು ಲಿಮಿಟ್ ಮಾಡ್ತೈತಿ. ಅಂದ್ರೆ ಆರ್ಟಿಕಲ್ 20 ನೀವು ಸಸ್ಪೆಂಡ್ ಮಾಡಕ್ಕೆ ಬರೋದಿಲ್ಲ. ಅಂತಂದ್ರೆ ಆರ್ಟಿಕಲ್ 359 ಜಾರಿಯಲ್ಲಿದ್ದಾಗ ಸಮಾನತೆ ಹಕ್ಕು ಉಲ್ಲಂಘನೆ ಆಗೈತೆ ಅಂತೇಳಿ ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಸ್ವಾತಂತ್ರ್ಯದ ಹಕ್ಕು ಉಲ್ಲಂಘನೆ ಆಗೈತೆ ಅಂತೇಳಿ ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಸಾಂಸ್ಕೃತಿಕ ಹಕ್ಕುಗಳ ಉಲ್ಲಂಘನೆ ಆಗೈತೆ ಅಂತೇಳಿ ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಆದ್ರೆ ಆರ್ಟಿಕಲ್ 20 ವೈಲೇಟ್ ಆಗೈತೆ ಅಂತೇಳಿ ಕೋರ್ಟಿಗೆ ಹೋಗ್ಬೋದು. ಯು ಕ್ಯಾನ್ ಅಪ್ರೋಚ್ ದಿ ಕೋರ್ಟ್ ಇನ್ ಡ್ಯೂರಿಂಗ್ ಟೈಮ್ ಆಫ್ ದಿ ನ್ಯಾಷನಲ್ ಎಮರ್ಜೆನ್ಸಿ ಆಲ್ಸೋ. ಅಂತಂದ್ರೆ ನೀವು ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗೂ ಕೂಡ ಆರ್ಟಿಕಲ್ 20 ವೈಲೇಷನ್ ಆಗಿತ್ತು ಅಂತಂದ್ರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಪರಿಹಾರವನ್ನು ಪಡೆಯಬಹುದು. ವೆದರ್ ಇನ್ ದಿ ಟೈಮ್ ಆಫ್ ಎಮರ್ಜೆನ್ಸಿ ಆರ್ ಇನ್ ನಾರ್ಮಲ್ ಟೈಮ್ ಆಲ್ಸೋ. ಎರಡಕ್ಕೂ ಅನ್ವಯ ಆಗೈತಿ. ನಾರ್ಮಲ್ ಟೈಮ್ನಾಗಂತೂ ಯಾರು ಕೇಳೋದೇ ಇಲ್ಲ. ಇನ್ನು ಡ್ಯೂರಿಂಗ್ ದಿ ಟೈಮ್ ಆಫ್ ಎಮರ್ಜೆನ್ಸಿ ಯು ಕೆನಾಟ್ ಕರ್ಟೇಲ್ ದಿ ಆರ್ಟಿಕಲ್ 20 ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಆರ್ಟಿಕಲ್ 359 ಉಪಯೋಗ ಮಾಡಿಕೊಂಡು ನಾವು ಆರ್ಟಿಕಲ್ 20 ಕರ್ಟೇಲ್ ಮಾಡಲು ಆಗುವುದಿಲ್ಲ. ಆರ್ಟಿಕಲ್ 20 ಅಪರಾಧಿಗಳಿಗೆ ಇರ್ತಕ್ಕಂಥ ಹಕ್ಕುಗಳ ಬಗ್ಗೆ ಹೇಳ್ತೈತಿ. ಯಾಕೆ ಹಿಂಗೆ ಮಾಡಿದ್ರು ಅಂತಂದ್ರೆ ಎಮರ್ಜೆನ್ಸಿ ಟೈಮ್ನಲ್ಲಿ ಸ್ಟೇಟ್ ಏನು ಮಾಡ್ತೈತಿ ಅಂತಂದ್ರೆ ಅನಾಹುತ ಪವರ್ಗಳನ್ನು ಗಳಿಸ್ಕೊಂಡು ಬಿಡ್ತೈತಿ. ಅನಾಹುತ ಅಂತಂದ್ರೆ ಅದೇನು ಮಾತಾಡಕ್ಕೆ ಬರೋದಿಲ್ಲ. ಇಟ್ ಕ್ಯಾನ್ ಬಿ ಡನ್ ಎನಿ ಥಿಂಗ್ಸ್. ಸ್ಟೇಟ ಯಾವ ಬೇಕಾದ ಕೆಲಸಗಳನ್ನು ಮಾಡಬಹುದು. ಇಲ್ಲಿ ಆರ್ಟಿಕಲ್ 20 ಯಾವ್ಯಾವ ರೀತಿ ರಕ್ಷಣೆ ಕೊಟ್ಟಾರು ಅಂತಂದ್ರೆ ನೋಡ್ರಿ, ಇಲ್ಲಿ ಆರ್ಟಿಕಲ್ 20 ಸಬ್ ಕ್ಲಾಸ್ 1 ಏನು ಹೇಳ್ತೈತಿ ಅಂದ್ರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾ ಅಂತಂದ್ರೆ ಅಪರಾಧದ ಸಮಯದಲ್ಲಿನ ಶಿಕ್ಷೆಯನ್ನು ಕೊಡಬೇಕೆ ಹೊರತು ಬೇರೆ ಶಿಕ್ಷೆಯನ್ನು ಕೊಡಕ್ಕೆ ಬರೋದಿಲ್ಲ. ಒಂದು ವೇಳೆ ಇದನ್ನು ಸಸ್ಪೆಂಡ್ನಲ್ಲಿ ಇಟ್ಟರು ಅಂತಂದ್ರೆ ಆರ್ಟಿಕಲ್ 20 ಸಸ್ಪೆಂಡ್ನಲ್ಲಿ ಇಟ್ಟರು ಅಂತಂದ್ರೆ ಆ ಸಮಯದಲ್ಲಿ ಆ ಟೈಮ್ನಲ್ಲಿ ಅಪರಾಧಿಗೆ ಹೆಚ್ಚಿನ ಶಿಕ್ಷೆಯನ್ನು ಕೊಡುವ ಪವರ್ ಬಂದ್ಬಿಡ್ತೈತಿ. ಹೆಚ್ಚಿನ ಶಿಕ್ಷೆ ಕೊಡಬಹುದು. ಯಾಕೆ ಹೇಳ್ರಿ? ಯಾಕಂತಂದ್ರೆ ಇದು ಸಸ್ಪೆಂಡ್ ಆಗಿರ್ತದೆ, ಜಾರಿಯಲ್ಲಿನೇ ಇರೋದಿಲ್ಲ. ಜಾರಿಯಲ್ಲಿ ಇಲ್ಲದೆ ಇರತಕ್ಕಂಥ ಹಕ್ಕುಗಳ ಬಗ್ಗೆ ನೀವು ರಕ್ಷಣೆಯನ್ನು ಪಡೆಯೋಕ್ಕಾಗೋದಿಲ್ಲ. ಇದನ್ನು ಮಾಡ್ಕೊಂಡಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಸರ್ಕಾರ ಏನು ಮಾಡ್ತೀವಿ ಅಂತಂದ್ರೆ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 44 ಜಾರಿಗೆ ತಗೊಂಡ್ಬಂದು ಆರ್ಟಿಕಲ್ 20 ಏನು ಮಾಡಿದ್ರು ಅಂತಂದ್ರೆ ಎಮರ್ಜೆನ್ಸಿ ಟೈಮ್ನಿಂದ ಹೊರಗಿಟ್ರು. 359 ಅಂಡರ್ದಿಂದ ಹೊರಗಿಟ್ರು. ಏನು ಮಾಡಿದ್ರು ಅಂತಂದ್ರೆ ಇದು ಆರ್ಟಿಕಲ್ 20 359 ಅಂಡರ್ ಬರೋದಿಲ್ಲ. ಈವನ್ 359 ಎನ್ಫೋರ್ಸ್ಮೆಂಟ್ನಲ್ಲಿ ಇದ್ದಾಗೂ ಕೂಡ ಆರ್ಟಿಕಲ್ 20 ಉಲ್ಲಂಘನೆ ಆಗಿತ್ತು ಅಂದ್ರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಂತೇಳಿ ಆರ್ಟಿಕಲ್ 44 ಸಂವಿಧಾನದ ತಿದ್ದುಪಡಿ ಕಾಯ್ದೆ 44 ಅಡಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ತಿದ್ದುಪಡಿಯನ್ನು ತೊಗೊಂಡ್ರು. ಯಾಕೆ ತೊಗೊಂಡ್ರು ಅಂದ್ರೆ ಸ್ವತಃ ಮೊರಾರ್ಜಿ ದೇಸಾಯಿ ಅವರೇ ಏನಾಗಿದ್ರು ಅಂತಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಅವರು ಹೇರಿರ್ತಕ್ಕಂಥ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಈ ಕಷ್ಟಗಳನ್ನು ಅನುಭವಿಸಿದ್ರು. ಆ ರೀತಿ ಕಷ್ಟಗಳನ್ನು ಮತ್ತೆ ಬರಬಾರದು ಅಂತ ಏನು ಮಾಡಿದ್ರು ಅಂದ್ರೆ ಮೊರಾರ್ಜಿ ದೇಸಾಯಿ ಅವರು 44ನೇ ತಿದ್ದುಪಡಿಯನ್ನು ತೊಗೊಂಡ್ಬಂದ್ರು. 44ನೇ ತಿದ್ದುಪಡಿಯನ್ನು ತೊಗೊಂಡ್ಬಂದು ಆರ್ಟಿಕಲ್ 20 ಆರ್ಟಿಕಲ್ 359 ಹೊರಗಿಟ್ರು. 359 ಇಷ್ಟೇ ಹೇಳ್ತೈತಿ ಅಂದ್ರೆ ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಗೆ ಸುಪ್ರೀಂ ಪವರ್ ಕೊಡ್ತೈತಿ ಏನಂತೇಳಿ ಆರ್ಟಿಕಲ್ 32 ನೀವು ಸಸ್ಪೆನ್ಸ್ನಲ್ಲಿ ಇಡಬಹುದು ಅಂತೇಳಿ. ಹೌದಾ? ಆ ರೀತಿ ಸಸ್ಪೆಂಡ್ನಲ್ಲಿ ಇಟ್ಟಾಗ ಆರ್ಟಿಕಲ್ 20 ಮೂಲಕ ಆರ್ಟಿಕಲ್ 20 ವೈಲೇಟ್ ಆಗೈತೆ ಅಂತೇಳಿ ನಾವು ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಆರ್ಟಿಕಲ್ 20 ಫಸ್ಟ್ನೇದು ಏನಿರ್ತೈತಿ ಅಂತಂದ್ರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾಸ್ ಅಂದ್ರೆ ಅಪರಾಧಿಗೆ ಅಪರಾಧದ ಸಮಯದಲ್ಲಿನ ಶಿಕ್ಷೆಯನ್ನು ಕೊಡಬೇಕು ಹೊರತು ಹೆಚ್ಚಿನ ಶಿಕ್ಷೆಯನ್ನು ಕೊಡಕ್ಕೆ ಬರೋದಿಲ್ಲ. ಒಂದು ವೇಳೆ ಆರ್ಟಿಕಲ್ 359 ಪ್ರಕಾರ 20 ನಾವು ಸಸ್ಪೆಂಡ್ನಲ್ಲಿ ಇಟ್ಟಿವಿ ಅಂತಂದ್ರೆ ಅಪರಾಧಿಗೆ ಅಪರಾಧದ ಸಮಯದಲ್ಲಿನ ಶಿಕ್ಷೆಗಿಂತ ಹೆಚ್ಚಿನ ಶಿಕ್ಷೆಯನ್ನು ಕೊಡಬಹುದು. ಯಾಕಂತಂದ್ರೆ ನೀವು ಇದರ ಮೂಲಕ ಪರಿಹಾರವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಈ ಸಪೋಸ್ ಆರ್ಟಿಕಲ್ 359 ಸಸ್ಪೆಂಡ್ಸ್ ದಿ ಆರ್ಟಿಕಲ್ 20. ಒಂದು ವೇಳೆ ಆರ್ಟಿಕಲ್ 359 ಆರ್ಟಿಕಲ್ 20 ಸಸ್ಪೆಂಡ್ ಮಾಡಿತ್ತು ಅಂತಂದ್ರೆ ಮಾತ್ರ. ಆದ್ರೆ 44ನೇ ತಿದ್ದುಪಡಿ ಪ್ರಕಾರ ಏನು ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಆರ್ಟಿಕಲ್ 20 ನೀವು ನಿಷೇಧದಲ್ಲಿ ಇಡಕ್ಕೆ ಬರೋದಿಲ್ಲ, ನಿಷೇಧ ಮಾಡಕ್ಕೆ ಬರೋದಿಲ್ಲ. ಯು ಕೆನಾಟ್ ಕರ್ಟೇಲ್ ದಿ ಆರ್ಟಿಕಲ್ 20 ಇವನ್ ಬೈ ಯೂಸಿಂಗ್ ದಿ ಆರ್ಟಿಕಲ್ 359 ಅಂದ್ರೆ ಆರ್ಟಿಕಲ್ 359 ಬಳಸಿಕೊಂಡಾಗಿಯೂ ಕೂಡ ನೀವು ಆರ್ಟಿಕಲ್ 20 ನಿಷೇಧದಲ್ಲಿ ಇಡಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಸಂವಿಧಾನದ ತಿದ್ದುಪಡಿ ಕಾಯ್ದೆ 44 ಏನು ಮಾಡಿತ್ತು ಅಂತಂದ್ರೆ ಆರ್ಟಿಕಲ್ 20 ಆರ್ಟಿಕಲ್ 359 ಅಡಿಯಿಂದ ಹೊರಗೆ ತೊಗೊಂಬಂದ್ರು. ಹೌದಾ? ಇವಾಗ ಆಮೇಲೆ 20 ಸಬ್ ಕ್ಲಾಸ್ 2 ಏನು ಹೇಳ್ತೈತಿ ಅಂದ್ರೆ ನೋ ಡಬಲ್ ಜಿಯೋಪಡಿ. ಒಂದು ಅಪರಾಧಕ್ಕೆ ಒಂದು ಸಲ ಶಿಕ್ಷೆಯನ್ನು ಕೊಡಬೇಕೆ ಹೊರತಾಗಿ 2-3 ಸಲ ಶಿಕ್ಷೆ ಕೊಡಂಗಿಲ್ಲ ಅಂತ ಹೇಳ್ತೈತಿ. ಹೌದಾ? ಇದೊಂದು ವೇಳೆ ಎಲ್ಲಾರ ಸಸ್ಪೆನ್ಸ್ ಆಗಿತ್ತು ಅಂತಂದ್ರೆ ಒಬ್ಬರ ಅಪರಾಧಿಯನ್ನು ಹೊರಗೆ ಬಿಡಂಗಿಲ್ಲ. ಅವ್ರು ಒಂದೇ ಸಲ ಅಪರಾಧಕ್ಕೆ ಒಂದು 12 ಸಲ ಶಿಕ್ಷೆಯನ್ನು ಕೊಡುವಂಥ ಪವರ್ ಬಂದ್ಬಿಡುತ್ತೆ. ಯಾಕಂದ್ರೆ ನೀವು ಕೇಳಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಆರ್ಟಿಕಲ್ 20 ಸಸ್ಪೆಂಡಲ್ಲೇ ಇರ್ತೈತಿ. ಒಂದು ವೇಳೆ ಈ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ತಿದ್ದುಪಡಿ ತೊಗೊಂಬರಲಿಲ್ಲ ಅಂತಂದ್ರೆ ಆಗ್ತಿರ್ತಕ್ಕಂಥ ಅನಾಹುತ ಇದೆ. ತಿದ್ದುಪಡಿ ತೊಗೊಂಬಂದು ಸೇಫ್ ಗಾರ್ಡ್ ಮಾಡಿದ್ರು ನಮ್ಮನ್ನ, ಯಾರನ್ನ ಅಪರಾಧಿಗಳನ್ನ. ಅನ್ಕಂಟ್ರೋಲ್ಡ್ ಪವರನ್ನು ಯೂಸ್ ಮಾಡೋದ್ರ ವಿರುದ್ಧ ಈ ರೀತಿ ಏನು ಮಾಡಿದ್ರು ಅಂತಂದ್ರೆ ಪ್ರತಿಬಂಧನೆಗಳನ್ನು ತೊಗೊಂಬಂದ್ರು. ಯಾರು? ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ದವರು. ಆರ್ಟಿಕಲ್ 20 ಸಬ್ ಕ್ಲಾಸ್ 3 ಏನು ಹೇಳ್ತೈತಿ? ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂದ್ರೆ ನಿನ್ನ ವಿರುದ್ಧ ನೀನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುತ್ತಿಲ್ಲ ಅಂತೇಳಿ ಆರ್ಟಿಕಲ್ 20 ಸಬ್ ಕ್ಲಾಸ್ 3 ಹೇಳ್ತೈತಿ. ಹೌದಾ? ಒಂದು ವೇಳೆ ಆರ್ಟಿಕಲ್ 20 ಸಸ್ಪೆನ್ಸ್ ಒಳಗಿತ್ತು ಅಂತಂದ್ರೆ ಏನೇನು ಅನಾಹುತ ಆಗಿತ್ತು ಅಂತೇಳಿ ಈಗ ನಿಮಗೆ ಮನವರಿಕೆ ಆಗೈತೆ ಅಂತೇಳಿ ನಾನು ಅನ್ಕೊಂತೀನಿ. ಹೌದಾ? ಇದೆಲ್ಲ ತಪ್ಪುಗಳು ಆಗಬಾರ್ದು ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ದವರು ಸಂವಿಧಾನದ ತಿದ್ದುಪಡಿ ಕಾಯ್ದೆ 44 ಜಾರಿಗೆ ತಗೊಂಡ್ಬಂದು ಇವನ್
ನ್ಯಾಷನಲ್ ಎಮರ್ಜೆನ್ಸಿ ಜಾರಿ ಇದ್ದಾಗೂ ಕೂಡ ನಾವು ಕೋರ್ಟ್ಗೆ ಹೋಗುವ ಅಧಿಕಾರವನ್ನು ವೈಲೇಷನ್ ಆಫ್ ದಿ ಆರ್ಟಿಕಲ್ 20 ಅಂತೇಳಿ ಸಂವಿಧಾನದ ಕಲಂ 20 ಉಲ್ಲಂಘನೆ ಆಗಿದೆ ಅಂತೇಳಿ ಕೋರ್ಟಿಗೆ ಹೋಗುವ ಅಧಿಕಾರವನ್ನು ಕರ್ಟೈಲ್ ಮಾಡಕ್ಕೆ ಬರೋದಿಲ್ಲ ಅಂತಂದ್ರೆ ಆರ್ಟಿಕಲ್ 32 ಅಡಿಯಲ್ಲಿ 32 ಓಪನ್ ಆಗಿಟ್ರು ಯಾವುದಕ್ಕೆ ಆರ್ಟಿಕಲ್ 30ಕ್ಕೆ. ಇಲ್ಲಿ 32 ಸಸ್ಪೆಂಡ್ ಮಾಡ್ತಿದ್ರು. ಆರ್ಟಿಕಲ್ 359 ಅಡಿಯಲ್ಲಿ 32 ಸಸ್ಪೆಂಡ್ ಮಾಡಿದ್ರು. 32 ಏನಪ್ಪ ಅಂದ್ರೆ ಕಾನೂನಾತ್ಮಕ ಪರಿಹಾರದ ಹಕ್ಕುಗಳು, ಅಂದ್ರೆ ಕಾನೂನು ಪರಿಹಾರವನ್ನು ಪಡೆಯುವುದು ಕೂಡ ಸಂವಿಧಾನದ ಹಕ್ಕು ಅಂತೇಳಿ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು ಅಂತೇಳಿ ನಮಗೆ ಹಕ್ಕನ್ನು ಕೊಟ್ಟರು. ನಿಮ್ಮ ಹಕ್ಕು ಉಲ್ಲಂಘನೆ ಆಗೈತಿ ಅಂತೇಳಿ ಪರಿಹಾರ ಪಡೆಯೋದು ಕೂಡ ಒಂದು ಹಕ್ಕು ಅಂತೇಳಿ ಆರ್ಟಿಕಲ್ 32ರಲ್ಲಿ ಹೇಳ್ತಾರೆ. ಈ ಆರ್ಟಿಕಲ್ 32 ನೀವು ಸಸ್ಪೆಂಡ್ನಲ್ಲಿ ಇಟ್ಟರೆ ಅಂತಂದ್ರೆ ಪರಿಹಾರ ಪಡೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ಪರಿಹಾರ ಕೊಡೋದು ಯಾವುದು ಅಂತಂದ್ರೆ ಆರ್ಟಿಕಲ್ 32. ಅದರ ಪ್ರಕಾರ ಅದನ್ನೇ ಸಸ್ಪೆಂಡ್ನಲ್ಲಿ ಇಟ್ಟರು ಅಂದ್ರೆ ನೀವು ಯಾವುದೇ ಫಂಡಮೆಂಟಲ್ ರೈಟ್ನ ಉಲ್ಲಂಘನೆಯ ಆಧಾರದ ಮೇಲೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಪರಿಹಾರ ಪಡೆಯೋಕ್ಕಾಗೋದಿಲ್ಲ. ಹೌದಾ? ಆದ್ರೆ ಆರ್ಟಿಕಲ್ 20ಕ್ಕೆ ಏನು ಮಾಡಿದ್ರು ಅಂತಂದ್ರೆ ದಾರಿಯನ್ನು ಓಪನ್ ಆಗಿಟ್ರು, ತೆರೆದಿಟ್ರು. ಏನಂತೇಳಿ ಆರ್ಟಿಕಲ್ 20ರ ಉಲ್ಲಂಘನೆ ಆಗಿತ್ತು ಅಂತಂದರೆ ನೀವು ಆರ್ಟಿಕಲ್ 32 ಬಳಸಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿ ನಿಮ್ಮ ರೈಟನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು, ಅಂದರೆ ಪಡೆದುಕೊಳ್ಬಹುದು ಅಂತೇಳಿ, ಎಕ್ಸಸ್ ಮಾಡ್ಬೋದು ಅಂತೇಳಿ ಸಂವಿಧಾನದ ತಿದ್ದುಪಡಿ ಕಲಂ 44 ನಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ. ನೆನಪಿನಲ್ಲಿ ಇರ್ಬೇಕು ನಮಗೆ. ಇದು ಒಂದೇ ಕಾಯ್ದೆ ಅಲ್ಲ, ಇದೊಂದೇ ಫಂಡಮೆಂಟಲ್ ರೈಟ್ ಅಲ್ಲ, ಇದರ ಜೊತೆ ಇನ್ನೊಂದು ಐತಿ ಆರ್ಟಿಕಲ್ 21. ಈ 21 ಕೂಡ ನೀವು ನ್ಯಾಷನಲ್ ಎಮರ್ಜೆನ್ಸಿಯ ಟೈಮ್ನಲ್ಲಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಿಷೇಧದಲ್ಲಿಡಲು ಸಾಧ್ಯವಿಲ್ಲ. ಆರ್ಟಿಕಲ್ 32 ಬಳಸಿಕೊಂಡು ಯಾವುದನ್ನು 359 ಅಡಿಯಲ್ಲಿ ನೀವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರುವ ಮೂಲಕ ಆರ್ಟಿಕಲ್ 32 ನಿಷೇಧ ಮಾಡಿದಾಗ್ಯೂ ಕೂಡ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ನೀವು ತಡೆಯುವ ಹಾಗಿಲ್ಲ. ಯು ಕೆನಾಟ್ ಕರ್ಟೇಲ್ ದಿ ಆರ್ಟಿಕಲ್ 20 ಆ್ಯಂಡ್ ಆರ್ಟಿಕಲ್ 21. ಅದನ್ನು ಮುಂದೆ 21 ಡಿಸ್ಕಷನ್ ಮಾಡ್ತೀವಲ್ಲ ನಾಳೆ ಹಿಡ್ಕೊಂಡು, ಅವಾಗ ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಇದಿಷ್ಟು ನೆನಪಿಟ್ಕೋಬೇಕು. ಏನಂತಂದ್ರೆ ಆರ್ಟಿಕಲ್ 359 ಜಾರಿಯಲ್ಲಿದ್ದಾಗೂ ಕೂಡ ಆರ್ಟಿಕಲ್ 20 ಮತ್ತು 21 ನಾವು ಕರ್ಟೇಲ್ ಮಾಡೋಕ್ಕೆ ಬರೋದಿಲ್ಲ. ಆರ್ಟಿಕಲ್ 20 ಮತ್ತು 21 ಉಲ್ಲಂಘನೆ ಆಗೈತೆ ಅಂತೇಳಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ಮ ಪರಿಹಾರವನ್ನು ಪಡೆದುಕೊಳ್ಳಬಹುದು ಥ್ರೂ ಆರ್ಟಿಕಲ್ 32. ಹೌದಾ? ಇದಿಷ್ಟು ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 359 ನಡುವಿನ ಸಂಬಂಧ. 359 ಏನು ಹೇಳ್ತೈತಿ ಅಂದ್ರೆ ಎಮರ್ಜೆನ್ಸಿ ಟೈಮ್ನಲ್ಲಿ ರಾಷ್ಟ್ರಪತಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರದ ಬಗ್ಗೆ ಹೇಳ್ತೈತಿ. ಆರ್ಟಿಕಲ್ 20 ಏನು ಹೇಳ್ತೈತಿ ಅಂತಂದ್ರೆ ಅಪರಾಧಿಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಹೇಳ್ತೈತಿ. ಆ ಅಪರಾಧಿಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳಲ್ಲಿ ಒಂದನೇದು ಯಾವುದಪ್ಪ ಅಂತಂದ್ರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾಸ್. 20 ಸಬ್ ಕ್ಲಾಸ್ 1 ಏನು ಹೇಳ್ತೈತಿ ಅಂದ್ರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾಸ್. ಇನ್ನು 20 ಸಬ್ ಕ್ಲಾಸ್ 2 ಹೇಳ್ತೈತಿ ಅಂದ್ರೆ ಏನು ಹೇಳ್ತೈತಿ ಅಂದ್ರೆ ನೋ ಡಬಲ್ ಜಿಯೋಪಾಡಿ. 20 ಸಬ್ ಕ್ಲಾಸ್ 3 ಏನು ಹೇಳ್ತೈತಿ ಅಂತಂದ್ರೆ ನೋ ಸೆಲ್ಫ್ ಇನ್ಕ್ರಿಮಿನೇಷನ್. ಈ 3 ಹಕ್ಕುಗಳನ್ನು ಆರ್ಟಿಕಲ್ 20 ಅಡಿಯಲ್ಲಿರ್ತಕ್ಕಂಥ ಈ 3 ಹಕ್ಕುಗಳನ್ನು ನ್ಯಾಷನಲ್ ಎಮರ್ಜೆನ್ಸಿಯ ಟೈಮ್ನಲ್ಲಿಯೂ ಕೂಡ ನೀವು ನಿಷೇಧದಲ್ಲಿಡಲು ಬರುವುದಿಲ್ಲ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಸಂವಿಧಾನದ ತಿದ್ದುಪಡಿಯ ಕಾಯ್ದೆ 44 ಸಂವಿಧಾನದಲ್ಲಿ ಸೇರ್ಪಡೆ ಮಾಡುವುದರ ಮೂಲಕ ಸಂವಿಧಾನವೇ ಡಿಕ್ಲೇರ್ ಮಾಡ್ತೈತಿ. ಹೌದಾ? ಇದನ್ನು ಸೇರ್ಪಡೆ ಮಾಡೋದ್ರ ಮೂಲಕ ಸಂವಿಧಾನನೇ ಹೇಳ್ತೈತಿ ಆರ್ಟಿಕಲ್ 359 ಜಾರಿಯಲ್ಲಿದ್ದಾಗ್ಯೂ ಕೂಡ ಆರ್ಟಿಕಲ್ 20 ನೀವು ಸಸ್ಪೆಂಡ್ನಲ್ಲಿ ಇಡಕ್ಕೆ ಬರೋದಿಲ್ಲ ಅಂತ. ಹೌದಾ? ಇದಿಷ್ಟು ಮಾಹಿತಿ ಯಾವುದ್ರ ಬಗ್ಗೆ ಅಂತಂದ್ರೆ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 359 ಜೊತೆಗೆ ಆರ್ಟಿಕಲ್ 32 ಬಗ್ಗೆ ತಿಳ್ಕೊಂಡಿವಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತೇಳಿ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿರಿ. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೇನಾದರೂ ತಪ್ಪು ಮಾಹಿತಿಯನ್ನು ನೀಡಿದ್ರು ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ಹೇಳ್ರಿ. ಇರಲಿಲ್ಲ ಅಂತಂದ್ರೆ ಒಳ್ಳೇದಿತ್ತು ಅಂತಂದ್ರೆ ಒಳ್ಳೇದು ಅಂತೇಳಿ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.